ನಮಸ್ತೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ನೀವು ಅಂದ್ಕೊಂಡಿರೋ ಹಾಗೆ ಇವರು ಬಂದುಬಿಟ್ಟು ಪ್ರಸ್ತುತ ಹುಡುಗಿಯವರಾಗಿರ್ತಾರೆ. ವಿಚಾರ ಇಷ್ಟೇ, ಅವರ ಊರಿನಲ್ಲಿ ಒಂದು ಸಂಬಂಧ ಬೇಡ, ಹೊರಗಿನ ಒಂದು ಸಂಬಂಧದ ಹುಡುಗ ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟು ನಮ್ಮ ಚಾನಲಲ್ಲಿ ತಮ್ಮ ಮಾಹಿತಿನ ಕಳಿಸಿರ್ತಾರೆ. ಇವರ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತೀನಿ, ಬನ್ನಿ ನೋಡ್ಕೊಂಡು ಹೋಗೋಣ. ಹೆಸರು ಸಂಗೀತ ಲಮಾಣಿ ಅಂತ. ಊರು ಬಂದುಬಿಟ್ಟು ಮಂಗಳೂರಿನ ಒಂದು ನಿವಾಸಿಗಳಾಗಿರ್ತಾರೆ. ಬರೀ 27 ವರ್ಷ. ಎಸ್, ಇವರ ಜಾತಿ ಕೂಡ ಲಮಾಣಿ ಆಗಿರುತ್ತೆ ಸ್ನೇಹಿತರೆ. ಇನ್ನು ರಾಶಿ ನೋಡೋದಾದರೆ ಕನ್ಯಾ ರಾಶಿ. ಸ್ವಲ್ಪ ಮಟ್ಟಿಗೆ ಆಸ್ತಿ ಇದೆ, ಎಷ್ಟಂತ ನಾನು ಮುಂದೆ ಹೇಳ್ತೇನೆ. ಸದ್ಯಕ್ಕೆ ಕೆಲಸ ಇಲ್ಲ, 1 ವರ್ಷದಲ್ಲಿ ನನಗೆ ಕೆಲಸ ಸಿಗುತ್ತೆ ಅನ್ನುವಂಥ ಗ್ಯಾರಂಟಿ ಕೂಡ ನನಗೆ ಇದೆ ಅಂತ ಈ ಒಂದು ಸಂಗೀತ ಅವ್ರು ಹೇಳಿರೋದು. ಇನ್ನು ಇವರ ಕುಟುಂಬದ ವಿವರ ನೋಡೋದಾದರೆ ತಂದೆ ಇಲ್ಲ ನನಗೆ, ತಾಯಿಯವರಿದ್ದಾರೆ. ಆ್ಯಂಡ್ ಅವ್ರು ಬಂದುಬಿಟ್ಟು ಊರೊಳಗಡೆ ಫಂಕ್ಷನು ಇದ್ದಾಗ ಅಲ್ಲಿ ಕುಣಿದು ಕಾರ್ಯಕ್ರಮ ಮಾಡಿ ಅದರಿಂದ ಬಂದಿರತಕ್ಕಂಥ ದುಡ್ಡಿಂದ ನನ್ನನ್ನು ಸಾಕಿಕೊಂಡು ಈ ಮಟ್ಟಿಗೆ ತೆಗೆದುಕೊಂಡು ಬಂದಿದ್ದಾರೆ. ನಾನೇ ಒಂದು ಜಾಬ್ ತೆಗೆದುಕೊಳ್ತೇನೆ ಇನ್ನೊಂದು 1 ವರ್ಷದಲ್ಲಿ ಅಂತ ಇವರು ಹೇಳಿರೋದು. ಸ್ನೇಹಿತರೆ, ಹೆಣ್ಮಕ್ಳು ಅಂದಮೇಲೆ ಎಲ್ಲರೂ ಕೂಡ ಕೆಲವೊಂದಿಷ್ಟು ಆಸೆ ಇರುತ್ತೆ, ನನಗೆ ಮದುವೆ ಆಗಿರೋನು ಹಿಂಗಿರಬೇಕು ಹಂಗಿರಬೇಕು ಅಂತ. ಅದರಲ್ಲಿ ಸಂಗೀತ ಲಮಾಣಿಯವ್ರಿಗೂ ಕೂಡ ಈ ರೀತಿ ಆಸೆ ಇದೆ ನೋಡಿ. ಮೊದಲನೇ ಆಸೆ ಬಂದುಬಿಟ್ಟು ನಮ್ಮ ಮನೆಯಲ್ಲಿ ಅಳಿಯನಾಗಿ ವಾಸವಾಗಿರಬೇಕು. ಬಿಕಾಸ್ ಅವರ ಒಂದು ತಂದೆ ತೀರ್ಕೊಂಡಾಗಿಂದ ಆ ಒಂದು ಮನೆಯಲ್ಲಿ ಗಂಟಿನ ಕೊರತೆ ಕಾಡ್ತಾ ಇದೆ. ಸೊ ನೀವು ಅಳಿಯನಾಗಿ ನಮ್ಮ ಒಂದು ಮನೆಯ ಮಗನ ರೀತಿಯಲ್ಲಿ ಇರಬೇಕು ಅಂತ ಹೇಳ್ಕೊಂಡಿರೋದು. ಇವರ ಮನೇಲಿ ವಾಸವಾಗಿರ್ಬೇಕಂತೆ ಸ್ನೇಹಿತರೆ ನೀವು. ಅದರಂತೆ ನನಗೆ ಒಂದು ತಂದೆ ಇಲ್ಲ, ಅವ್ರ ಥರ ಪ್ರೀತಿ ಕಾಳಜಿ ಮತ್ತು ಅವ್ರ ಥರ ವ್ಯಕ್ತಿತ್ವ ಉಳ್ಳಂಥ ವ್ಯಕ್ತಿ ನೀವಾಗಿ ನಮ್ಮನ್ನೇ ಸಾಕಬೇಕು ಅಂತ ಹೇಳಿರೋದು. ಕುಡುಕ ಆಗಿರಬಾರ್ದು, ನಮ್ಮ ಮನೇಲಿ ಯಾರೂ ಕೂಡ ಕುಡಿಯಲ್ಲ, ಹಾಗಾಗಿ ನೀವು ಕುಡುಕ ಆಗಿರಬಾರ್ದು. ದಯವಿಟ್ಟು ನೀವು ಚೆಂದ ಇದ್ದು ಒಬ್ಬ ಒಳ್ಳೆಯ ದುಡಿಯುವ ವ್ಯಕ್ತಿ ಆಗಿದ್ದರೆ ಅಷ್ಟೇ ಸಾಕು. ನಿಮ್ಮ ಆಸ್ತಿ, ನಿಮ್ಮ ದುಡ್ಡು, ನಿಮ್ಮ ಅಂತಸ್ತು, ನಿಮ್ಮ ಏನು ಬೇಡ, ಇಷ್ಟೇ ಸಾಕು ನನಗೆ. ಚೆಂದ ವ್ಯಕ್ತಿ ಆಗಿರಲಿ, ನಮ್ಮ ತಂದೆ ತಾಯಿಯವರ ಸ್ಥಾನ ತುಂಬಿ, ಜೊತೆಗೆ ಕುಡಿಬಾರ್ದು, ಸೇದಬಾರ್ದು. ಇದೆಲ್ಲನೂ ಕೂಡ ನಿಮ್ಮ ಹತ್ರ ಕ್ವಾಲಿಫಿಕೇಷನ್ಗಳಿದ್ದರೆ ಬೇಗ ನಿಮ್ಮ ಒಂದು ಫೋಟೋ, ನಿಮ್ಮ ಹೆಸರು, ನಿಮ್ಮ ಊರನ್ನು ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳಿದ್ದಾರೆ. ಇಲ್ಲಾಂದರೆ ಜಿಮೇಲ್ ಮುಖಾಂತರ ತಿಳಿಸಿ ಅಂತ ಹೇಳಿರ್ತಕ್ಕಂಥದ್ದು. ಬೇಗ ಬೇಗ ಇವ್ರಿಗೆ ನೀವು ಇಷ್ಟಪಡಬೇಕು, ನಿಮಗೆ ಇವರು ಓಕೆ ಅಂದರೆ ಅವ್ರಿಗೆ ಡೈರೆಕ್ಟಾಗಿ ಜಿಮೇಲ್ ಮಾಡಿ. ಜಿಮೇಲ್ ಬಂದುಬಿಟ್ಟು ಅಬೌಟ್ ಸೆಕ್ಷನಲ್ಲಿ ಕೊಟ್ಟಿದ್ದಾನೆ, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಕಡೆ ಬರೋದಾದರೆ ಅವರ ತಂದೆಯವರು ಇದ್ದಾಗ ಮಾರುತಿ ಇನ್ನೋವೋ ಅಂತಂದ್ಬಿಟ್ಟು ಈ ಒಂದು ಕಾರನ್ನ ತೆಗೆದುಕೊಂಡಿದ್ದರು ಸ್ನೇಹಿತರೆ. ನೋಡ್ಕೊಳ್ಳಿ ಹೆಂಗಿದೆ ಅಂತಂದ್ಬಿಟ್ಟು. ಸೊ ಈ ಕಲರಲ್ಲಿರ್ತಕ್ಕಂಥ ಕಾರನ್ನ ತೆಗೆದುಕೊಂಡು ವೆರಿ ಎಕ್ಸ್ಪೆನ್ಸಿವ್ ವಿತ್ ನಾನ್ ರೋಡ್ ಪ್ರೈಸ್ ಬಂದುಬಿಟ್ಟು ಕ್ರಾಸಿಂಗ್ 35 lakhs. ದಿಸ್ ಇಂಥ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಾರ್ ಮಾರುತಿ ಹ್ಯಾಸ್ ಎವರ್ ಸೋಲ್ಡ್ ಅಂತ ಹೇಳಿರ್ತಕ್ಕಂಥದ್ದು. ಈ ಒಂದು ಮಾರುತಿ ಇನ್ವೋ ಕಾರ್ ಬಂದುಬಿಟ್ಟು ವೆರಿ ಎಕ್ಸ್ಪೆನ್ಸಿವ್ ಕಾರ್ ಆಗಿರುತ್ತೆ ಸ್ನೇಹಿತರೆ. ಇದರ ಬೆಲೆ ಇವಾಗ 35 ಲಕ್ಷ ರೂಪಾಯಿ ಇದೆ. ಬಟ್ ಅವರ ಒಂದು ತಂದೆ ತೆಗೆದುಕೊಂಡಾಗ ಬಹುಶಃ ಒಂದು 10 ರಿಂದ 15 ಲಕ್ಷ ಒಳಗಡೆ ಇದ್ದಿರ್ಬೋದು ಅಂತ ಹೇಳಿರ್ತಕ್ಕಂಥದ್ದು. ಇಂಥ ಕಾರು ಕೂಡ ಸಂಗೀತ ಅವರು ನಿಮಗೆ ಆಫರಲ್ಲಿ ಕೊಡ್ತಿರ್ತಾರೆ. ಅಂದರೆ ಮದುವೆ ಆದ ನಂತರ ಇದು ಸ್ವಲ್ಪ ಇನ್ಶೂರೆನ್ಸು ಅದು ಇದು ದುಡ್ಡು ಕಟ್ಟಬೇಕಂತೆ ಸ್ನೇಹಿತರೆ. ಅದೆಲ್ಲನೂ ಕೂಡ ಕಟ್ಟಿ ಕೆಲಸ ಆದಮೇಲೆ ಬಂದಿರತಕ್ಕಂಥ ಸ್ಯಾಲ್ರಿಯಿಂದ ಕಟ್ಬಿಟ್ಟು ನಾನು ಈ ಒಂದು ಕಾರ್ನ ವಾಪಸ್ ತೆಗೆದುಕೊಳ್ತೀನಿ ಅಂತ ಕೂಡ ಹೇಳಿರೋದು. ಟೊಯೋಟೋ ಆಫರ್ಸ್ ಇವನ್ ಲಾಂಗರ್ ವ್ಯಾರಂಟಿ, ಬ್ಯಾಟ್ರಿ, ಬಜೆಟ್ ಆ್ಯಂಡ್ very innocent and the top variant. It is only available for with offer ಮಾರುತಿ ಇನ್ವೋ ಅಂತ ಹೇಳಿರ್ತಕ್ಕಂಥದ್ದು. ಸೊ ಇನ್ನೊಂದು ಫ್ಯೂಚರಲ್ಲಿ ನೋಡ್ಕೊಂಬರೋಣ ಸ್ನೇಹಿತರೆ. ಇಲ್ಲಿ ಇನ್ನೊಂದು ಫ್ಯೂಚರು ಫ್ರಂಟು, ಈ ಕಡೆ ಬ್ಯಾಕ್ ಸೈಡ್, ಒಟ್ಟಿನಲ್ಲಿ ಡೋರ್ಸ್ಗಳು ಬಂದುಬಿಟ್ಟು 1 2 3 4 5 ಡೋರ್ಸ್ ಅವೈಲೇಬಲ್ ಇದೆ ಸ್ನೇಹಿತರೆ ಇದರಲ್ಲಿ. ಆ್ಯಂಡ್ ಬಂದುಬಿಟ್ಟು ಟೈರ್ ಕಂಡೀಷನ್ 100% ಟೈರ್ ಕಂಡೀಷನ್ ಇದೆ ಸ್ನೇಹಿತರೆ. ಆ್ಯಂಡ್ ಇದು ಬಂದುಬಿಟ್ಟು ಡೀಸೆಲ್ ವೇರಿಯಂಟ್. ಪವರ್ಫುಲ್ ಆಗಿರ್ತಕ್ಕಂಥ ಸ್ಟೇರಿಂಗು, ಪವರ್ಫುಲ್ ಆಗಿರ್ತಕ್ಕಂಥ ಏರ್ ಬ್ಯಾಗ್, ಹೆಲ್ಮೆಟ್, ಸೀಟಸ್ ಪ್ರತಿಯೊಂದು ಕೂಡ ಡಿಟೋ ಸ್ಟ್ರಾಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಈ ಒಂದು ಕಾರಿನಲ್ಲಿ ಅವೈಲಬಿಲಿಟಿ ಇದೆ. ನೀವೇನಾದರೂ ಇದರಲ್ಲಿ ಲಾಂಗ್ ಡ್ರೈವ್ ಹೋಗ್ತೀರಾ ಅಂದರೆ ತುಂಬ ಪುಣ್ಯವಂತರು ಅಂತಲೇ ಹೇಳ್ಬೋದು. ವೆರಿ ಸೂಪರ್ ಆಗಿರ್ತಕ್ಕಂಥ ಸ್ಪೆಷಾಲಿಟೀಸ್ ಇದೆ. ಇಲ್ಲಿ ಹಿಂದ್ಗಡೆ ಮ್ಯಾಪ್ ಕೂಡ ಇದೆ, ಹಿಂದ್ಗಡೆ ಕನ್ನಡಿಯಿಂದ ನೋಡೋ ಅವಶ್ಯಕತೆ ಇಲ್ಲ, ಮ್ಯಾಪ್ ಕೂಡ ಇದೆ. ದೆನ್ ಈ ಒಂದು ಸ್ಟೇರಿಂಗ್ ಸೀಟಸ್, ಈ ಕಡೆ ಒಂದು ಸೀಟ್ ಕೂಡ ಅವೈಲಬಿಲಿಟಿ ಇರ್ತಕ್ಕಂಥದ್ದು. ನೋಡ್ಕೊಳ್ತಿದ್ದೀರಾ ಈ ಒಂದು ಕಾರಿನ ಡೀಟೇಲ್ಸು. ಸೊ ಇದು ಕಾರಿನ ಬಗ್ಗೆ ಮಾಹಿತಿ ಇಷ್ಟ ಆಗಲಿಲ್ಲ ಬಿಡಿ, ಅದೇನು ಅವಶ್ಯಕತೆ ಇಲ್ಲ. ಅವರ ಡೀಟೇಲ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಬೇಗ ಜಿಮೇಲ್ ಆದರೂ ಅವ್ರಿಗೆ ಮೆಸೇಜ್ ಮಾಡಿ, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಾದರೂ ತಿಳಿಸಿ. ಅವ್ರಿಗೆ ಇಷ್ಟ ಆಗೋರು ಒಬ್ಬರೇ, ಅದು ನೀವೇ ಕೂಡ ಆಗಿರಬೇಕು. ಹಾಗಾಗಿ ಬೇಗ ತಿಳಿಸಿ ಅಂತ ಹೇಳ್ತಾ
ಮತ್ತೆ ಸಿಗ್ತೀನಿ ನಾನು. ನಮಸ್ತೆ, ಬಾಯ್.